ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಗದಗ ನಗರದಲ್ಲಿ ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಆವರಣದಲ್ಲಿ ಲ್ಯಾಪ್ಟಾಪ್ಗಾಗಿ ಎಸ್ಸಿ ಎಸ್ಟಿ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡಿದ ಘಟನೆ ಜರುಗಿದೆ. ಈ ವಿಶ್ವವಿದ್ಯಾಲಯದ ಪಿಜಿ ಹಾಗೂ ಯುಜಿ ಕೋರ್ಸಿನ ಎಸ್ಸಿ ಎಸ್ಟಿ ವಿದ್ಯಾರ್ಥಿಗಳು ಲ್ಯಾಪ್ಟಾಪ್ ನೀಡುವಂತೆ ಆಗ್ರಹಿಸಿದರು. ನಮಸ್ಕಾರ, ನನ್ನ ಹೆಸರು ವಂಶಿ ಅಂತ. ನಾನಿದೆ ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯದಲ್ಲಿ BA ವ್ಯಾಸಂಗ ಮಾಡ್ತಾ ಇದ್ದೀನಿ. ಈಗಾಗಲೇ ನಾವು ಎಸ್ಸಿ ಎಸ್ಟಿ ಸ್ಟೂಡೆಂಟ್ಸ್ ಏನಿದ್ದೀವಿ 3 ವರ್ಷ ಆಯಿತು ಜಾಯಿನ್ ಆಗಿ. ಮೊದಲನೇ ಬ್ಯಾಚ್ ಏನಿತ್ತು ಅವ್ರಿಗೆಲ್ಲ 1ನೇ ವರ್ಷದಲ್ಲಿ ವಿತಿನ್ 2 ತಿಂಗಳಲ್ಲಿ ಕೊಟ್ಟಿದ್ದಾರೆ. ನಾವು 3 ವರ್ಷದಿಂದ ಸುಮಾರು 5-6 ಸಲ ಮನವಿ ಕೊಟ್ಟಿದ್ದೀವಿ, ಮೊನ್ನೆ ಎಲ್ಲ ಮಾತಾಡಿದ್ವಿ. ಆದರೆ ಯಾವುದೇ ರೀತಿಯಂತ ರೆಸ್ಪಾನ್ಸ್ ಕೊಡ್ತಿಲ್ಲ. ನಮ್ಮ ಹಕ್ಕೇನಿದೆ ಅದನ್ನು ನಾವು ಕೇಳಕ್ಕೆ ಬಂದಿದ್ದೀವಿ. ಇವತ್ತು ಸುಮಾರು 3 ವರ್ಷ ಆಗಿದೆ. ಈಗ ಮುಂದೆ ತಿಂಗಳು ನಮಗೆ ಇಂಟರ್ನ್ಶಿಪ್ ಇದೆ. 3 ವರ್ಷದಿಂದ ಇಲ್ಲೇನು ಹೇಳ್ತಾರೆ ಅಂದರೆ ಸ್ಕಿಲ್ ಡೆವಲಪ್ಮೆಂಟ್ ಅಂತ ಹೇಳ್ತಿದ್ದಾರೆ. ಯಾವುದೇ ರೀತಿ ಸ್ಕಿಲ್ ಡೆವಲಪ್ಮೆಂಟ್ ನಮ್ಗೆ ಕೊಡ್ತಾ ಇಲ್ಲ. ಲ್ಯಾಪ್ಟಾಪ್ ಕೊಟ್ಟಿದ್ರೆ ಇಷ್ಟೊತ್ತಿಗೆ ನಾವು 3 ವರ್ಷದಲ್ಲಿ ಸುಮಾರು ಒಂದು ಬೇಸಿಕ್ಸ್ ಆದರೂ ಕಲ್ತ್ಕೊಂತಿದ್ವಿ. ಎಲ್ಲಿ ಗ್ರಾಮೀಣಾಭಿವೃದ್ಧಿ ಸ್ಟೂಡೆಂಟ್ಸ್ ಇದ್ದಾರೆ ಗ್ರಾಮೀಣ ಪ್ರದೇಶಗಳಿಂದ, ಅವರಿಗೆ 3 ವರ್ಷ ಏನಾದರೂ ಲ್ಯಾಪ್ಟಾಪ್ ಕೊಟ್ಟಿದ್ರೆ ಕಳೆದ 3 ವರ್ಷಗಳಿಂದ ಸರ್ಕಾರ ಎಸ್ಸಿ ಎಸ್ಟಿ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಕೊಟ್ಟಿಲ್ಲ. ಎಸ್ಸಿಬಿ ಮತ್ತು ಎಸ್ಟಿಪಿ ಯೋಜನೆಯ ಹಣವನ್ನು ದುರ್ಬಳಕೆ ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡ್ತಾ ಇದೆ ಅಂತ ವಿದ್ಯಾರ್ಥಿಗಳು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸತತ ಈ ವಿಶ್ವವಿದ್ಯಾಲಯದಲ್ಲಿ ಎಸ್ಸಿ ಎಸ್ಟಿ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗೈತಿ. ಅದನ್ನ ಯಾರು ಕೇರ್ ಮಾಡ್ತಾ ಇಲ್ಲ. ಸತತ 2 ವರ್ಷದಿಂದ ನಾವು 1.5 ವರ್ಷ ಆಯಿತು. ಸುಮಾರು ಬಾರಿ ಮಿನಿಸ್ಟ್ರಿಗೆ ಲೆಟರ್ ಕೊಟ್ಟಿವಿ, ನಮ್ಮ ರಿಜಿಸ್ಟ್ರಿಗೆ ಲೆಟರ್ ಕೊಟ್ಟಿದ್ದೀವಿ. ಯಾರ ರೀತಿ ಸರಿಯಾಗಿ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಆಶ್ವಾಸನೆ ಭರವಸೆಗಳು ಬೇಡ, ನಮಗೆ ಸ್ಪಷ್ಟವಾದಂಥ ಬರೆದುಕೊಳ್ಳಿ. ನಮಗೆ ಅಂತಲೇ ನಾವು ಪ್ರತಿಭಟನೆಗೆ ಗ್ರಾಹ್ಯವಾಗಿ ಹೇಳ್ತೀವಿ. ಸತತವಾಗಿ ಇದು ನಮ್ಮ ವಿಶ್ವವಿದ್ಯಾಲಯ ಗ್ರಾಮೀಣಾಭಿವೃದ್ಧಿ ಅಂತೇಳಿ ಒಂದು ಸ್ಲೋಗನ್ ಮಾಡ್ಕೊಂಡಿದ್ದಾರೆ. ಇದು ಗ್ರಾಮೀಣಾಭಿವೃದ್ಧಿ ಅಂದ್ರೆ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಿದೆ. ಇಲ್ಲಿ ನಾವು ಕೇಳೋರಿಲ್ಲ. ಸತತವಾಗಿ 1 ವರ್ಷದಿಂದ ನಾವು ಕೇಳ್ತಾ ಇದ್ದೀವಿ. ಬೇರೆ ಎಲ್ಲ ವಿಶ್ವವಿದ್ಯಾಲಯಕ್ಕೆ ಲ್ಯಾಪ್ಟಾಪ್ ಎಲ್ಲ ವಿತರಣೆ ಆಗ್ತಿದ್ವು, ನಮ್ಮ ವಿಶ್ವವಿದ್ಯಾಲಯಕ್ಕೆ ಯಾಕೆ ಆಗ್ತಿಲ್ಲ? ಇದಕ್ಕೆ ಮೂಲ ಕಾರಣ ಏನು ಅನ್ನೋದನ್ನು ನಮಗೆ ಸ್ಪಷ್ಟವಾಗಿ ಅವರು ಕೊಡಲೇಬೇಕು. ಇದು ನಮ್ಮ ಎಲ್ಲರ ಬೇಡಿಕೆ, ನನ್ನ ಒಬ್ಬಂದ ಎಲ್ಲರ ಬೇಡಿಕೆ ಆಗಿರೋದ್ರಿಂದ ಸ್ಪಷ್ಟವಾದಂಥ ರೆಸ್ಪಾನ್ಸ್ ಬೇಕು ಎಲ್ಲರಿಂದ ಅಂತ ಇದನ್ನ ಮನವಿ ಮಾಡ್ತೀವಿ. ಸರ್ಕಾರ ಹಾಗೂ ವಿವಿಯ ಆಡಳಿತ ಮಂಡಳಿಯ ವಿರುದ್ಧವೂ ಕೂಡ ವಿದ್ಯಾರ್ಥಿಗಳು ಧಿಕ್ಕಾರ ಕೂಗೋದ್ರ ಮುಖೇನ ಪ್ರತಿಭಟನೆ ಮಾಡಿದ್ದಾರೆ. ದಲಿತ ವಿದ್ಯಾರ್ಥಿಗಳ ವಿರೋಧ ರಾಜ್ಯ ಸರ್ಕಾರಕ್ಕೆ ವಿದ್ಯಾರ್ಥಿಗಳ ವಿರೋಧ ವಿಶ್ವವಿದ್ಯಾಲಯಕ್ಕೆ ಎಲ್ಲಿವರೆಗೂ ಹೋರಾಟ? ತಾತ್ಕಾಲಿಕವಾಗಿ ಸಮಾಧಾನ ಪಡಿಸ್ತೀವಿ. ನಾವು ಎಷ್ಟು ಜನ ಇದ್ದಾರೆ ಅಂತ ನಾನು ಮಾಹಿತಿ ತಗೊಂಡು ವಿಷಯ ಮಾತಾಡ್ತೀನಿ. ಇಲ್ಲ ಅದು ನೋಡೋಣ ಮ್ಯಾಕ್ಸಿಮಮ್. ಯಾಕಂದ್ರೆ ಸರ್ ನಾವು ಹೇಳ್ತೀವಿ ಸರ್, ಇಲ್ಲ ನಾನು ಕೇಳ. ಈಗ ನಿಮಗೆ ಲ್ಯಾಪ್ಟಾಪ್ ಹೊರತುಪಡಿಸಿ ಬೇರೆ ಯಾವುದೇ ವಿಷಯದಲ್ಲಿ ನಮ್ಮ ವಿಶ್ವವಿದ್ಯಾಲಯ ಸ್ಟಾಫ್ ಆಗಿರ್ಬೋದು, ಸಚಿವರಿಗೆ जिंदाबाद बोलो जिंदाबाद, जिंदाबाद जिंदाबाद जिंदाबाद।